ಪ್ಲೀಸ್ ರಮ್ಯಾ, ನೋಡಿ ಅವ್ರ ಮುಖಗಳನ್ನ. ಪಾಪ ಮುಖ ತೊಳೆದು ಎಷ್ಟು ದಿನ ಆಗಿದೆಯೋ, ತಲೆ ಬಾಚಿ ಎಷ್ಟು ದಿನ ಆಗಿದೆಯೋ. ನಿಮ್ಮ ಈ ಮಕ್ಕಳನ್ನ ಅವ್ರ ಅಪ್ಪ ಅಮ್ಮಂದಿರು ಎಷ್ಟು ಮುದ್ದು ಮಾಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಮುದ್ದು ಮಾಡೋರು ಇರಲಿ, ತುತ್ತು ಅನ್ನ ಕೊಡೋರು ಗತಿ ಇಲ್ಲ. ಒಂದ್ ಕಡೆ ಸಾಯ್ತಾ ಬಿದ್ದಿರೋ ತಾಯಿ, ಇನ್ನೊಂದ್ ಕಡೆ ಕುಡುಕ್ ತಂದೆ. ಮನೆ ಜವಾಬ್ದಾರಿ ಎಲ್ಲ ಈ ಪುಟ್ಟಿ ಹಗಲ ಮೇಲೆ. ಪುಟ, ನಿನ್ನ ಹೆಸರೇನು? ಪಾರ್ವತಿ. ನಿನ್ನ ಹೆಸರು? ಚಂದ್ರ. ಅವರು ನಿಮ್ಮ ಅಜ್ಜನಾ? ಅಲ್ಲಕ್ಕ, ನಮ್ಗೆ ಯಾರೂ ಇಲ್ಲ. ತಪ್ಪು, ಆತರ ಎಲ್ಲ ಹೇಳ್ಬಾರ್ದು. ನಿಜವಾಗ್ಲು ನಮ್ಗೆ ಯಾರೂ ಇಲ್ಲ ಅಕ್ಕ. ಇಷ್ಟ ದಿನ ಇರ್ಲಿಲ್ಲ, ಆದ್ರೆ ಈಗ ನಾನಿದ್ದೀನಲ್ವಾ. ನಾವಿಬ್ರು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ. ಅಕ್ಕ, ನೀವು ನಮ್ಗೆ ಊಟ ಕೊಡ್ತೀರಾ ಅಲ್ವಾ ಅಕ್ಕ? ಹೌದು. ಇನ್ಮೇಲೆ ನೀವು ಎಲ್ಲಾ ಮಕ್ಕಳ ತರ ಸ್ಕೂಲ್ ಕೂಡ ಹೋಗ್ತೀರಾ, ನನ್ ಜೊತೆನೇ ಇರ್ತೀರಾ. ನಿನ್ ತಲೆ ಇದೆಯಲ್ಲಣ್ಣ, ನನ್ನ ತಲೆ ಇಲ್ಲೇ ಇದಲ್ಲಣ್ಣ. ನನ್ನ ತಲೆ ಅದು ಇದೆಯಲ್ಲಣ್ಣ. ಮುಚ್ಚು, ನನ್ನ ಕರ್ಮ. ನೀನ್ ನನ್ನ ಜೊತೆ ಸೇರ್ಸ್ಕೊಂಡಲ್ಲ. ಸಾರಿ ಅಣ್ಣ, ತಪ್ಪಾಯ್ತು. ಸರಿ ಸರಿ, ಅಲ್ಲಿ ವಾಕ್ ಮಾಡು. ರಮ್ಯಾ, ನೀವು ಕೇಳಿದ್ಮೇಲೆ ಮುಗಿತ್ತು. ಈ ಮಕ್ಕಳು ನನ್ನ ಮಕ್ಕಳಿದ್ದಾಗೆ, ನೀವೇನು ಯೋಚನೆ ಮಾಡ್ಬೇಡಿ. ಥ್ಯಾಂಕ್ ಯು ಸರ್. ಇನ್ಮೇಲೆ ಇವ್ರುಗಳು ತಿಂಗಳು ದುಡ್ಡು ಕಟ್ಟೋ ಜವಾಬ್ದಾರಿ ನಂದು. ರಮ್ಯಾ, ನಿಮ್ಮಷ್ಟು ಒಳ್ಳೆ ಮನಸ್ಸು ಎಲ್ಲ ಹುಡುಗಿಗಳು ಬಂದ್ಬಿಟ್ರೆ ಈ ದೇಶದಲ್ಲಿ ಹಸಿವು ಬರ್ತಾನ ಅನ್ನೋದೇ ಇರಲ್ಲ. ಪ್ಲೀಸ್. ಓ, ನಿಮ್ಗೆ ಹೊಗಳಿಕೆ ಅಂದ್ರೆ ಆಗಲ್ವಲ್ಲ? ಸರಿ, ನೀವಿನ್ ಹೊರಡಿ. ಓಕೆ, ತುಂಬಾ ಥ್ಯಾಂಕ್ಸ್. ಆಂಟಿ, ನಮ್ಮನ್ನು ಬಿಟ್ಟು ಹೋಗ್ತೀರಾ? ಪುಟ, ನಾನೆಲ್ಲೂ ಹೋಗ್ತಿಲ್ಲ ಕಣೋ. ನೀವು ಸ್ನಾನ ಮಾಡಿ ಊಟ ಮಾಡಿ ರೆಡಿ ಆಗೋದ್ರೊಳಗೆ ಮತ್ತೆ ಬರ್ತೀನಿ. ಆಗ ಹೊಸ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಸರಿನಾ? ಅಕ್ಕ, ಹೊಸ ಫ್ರೆಂಡ್ಸ್ ಯಾರು? ಅದು ಸರ್ಪ್ರೈಸ್. ಹೇಗಿದ್ರು ನಾನು ಸಂಜೆ ಬರ್ತೀನಲ್ಲ, ಆಗ್ಲೇ ನಿಮಗ್ ಗೊತ್ತಾಗುತ್ತೆ. ಹಾಗೆ ನಾನು ಬರ್ಬೇಕಂದ್ರೆ ನಿಮ್ಮೆಲ್ಲರಿಗೂ ಹೊಸ ಬಟ್ಟೆ ತರ್ತೀನಿ, ಸರಿನಾ? ಸರಿ ಆಂಟಿ. ಬಾಯ್.